ಓದುವುದರಿಂದ ಏನಾಗುತ್ತೆ, ಓದಿ ಉದ್ಧಾರ ಆದವರು ಯಾರಿದ್ದಾರೆ, ಈ ಮಾತನ್ನ ಬಹಳಷ್ಟು ಜನ ಹೇಳ್ತಾರೆ. ಇದೇ ಮಾತನ್ನ ಒಂದ್ಸಾರಿ ಒಬ್ಬ ಶಿಷ್ಯ ತನ್ನ ಗುರು ಕೇಳಿದಂತೆ, ಗುರುಗಳೇ ನಾವು ಓದುವುದರಿಂದ ಏನ್ ಲಾಭ ಅಂತ. ಅವಾಗ ಗುರುಗಳು ಹೇಳಿದ್ರಂತೆ, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಪಂಚೆ ಒಳಗೆ ನಾನು ಮೇಲ್ಗಡೆ ಏನ್ ಮಾಡಿದ್ದೇನೆ ಅಂತಂತಂದ್ರೆ ಇದ್ದಲನ್ನ ಕಟ್ಟಿಗೆ ಇದ್ದಲನ್ನ ಹಾಕಿ ನೇತ್ ಹಾಕಿದ್ದೀನಿ. ಅದನ್ನ ನೀನೇನ್ ಮಾಡು ಅಂತಂದ್ರ ಅದು ಇದ್ದಲನ್ನ ಕೆಳಗೆ ಹಾಕಿ ಆ ಒಂದು ಬಟ್ಟೆ ಒಳಗೆ ನದಿಗೆ ಹೋಗಿ ನೀರು ತಗೊಂಬ ಅಂತ ಹೇಳಿದ್ರಂತೆ. ಬಟ್ಟೆ ಒಳಗೆ ನೀರು ತಗೊಂಬರದ ಆಗೋದಿಲ್ಲ. ಆದ್ರೂ ಸಹಿತ ಗುರುಗಳ ಮಾತನ್ನ ಮೀರಂಗಿಲ್ಲ. ಶಿಷ್ಯ ಏನ್ ಮಾಡ್ತಾನೆ ಅಂತಂತಂದ್ರೆ ಆ ಬಟ್ಟೆ ತಗೊಂಡು ನದಿಗೆ ಹೋಗಿ ನೀರು ತುಂಬ್ಕೊಂಡ್ಬರಕ ಪ್ರಯತ್ನ ಮಾಡ್ತಾನಂತೆ. ತುಂಬಿಕೊಂಡು 2 ಹೆಜ್ಜೆ ಬರ್ತಾನೆ, ನದಿಯಿಂದ ಹೊರಗೆ ಬರ್ತಿದ್ದಂಗೆ ಏನಪ್ಪಾ ಅಂದ್ರೆ ನೀರೆಲ್ಲಾನು ಏನಂತಂದ್ರೆ ಅದರೊಳಗಿಂದ ಕೆಳಗೆ ಹೋಗ್ಬಿಡ್ತೈತಿ. ಮತ್ತೆ ಪ್ರಯತ್ನ ಮಾಡ್ತಾನೆ, ಮತ್ತದೇ ರಿಸಲ್ಟ್ ಬರ್ತದ. ಇದೇ ರೀತಿಯಾಗಿ ಅವನು ಬಹಳಷ್ಟು ಸಾರಿ ಪ್ರಯತ್ನ ಮಾಡಿ ಸೋತ್ ಹೋದಾಗ ಗುರುಗಳ ಹತ್ರ ಬಂದು ಹೇಳ್ತಾನಂತೆ, ಇಲ್ಲ ಗುರುಗಳೇ, ನಾನು ಎಷ್ಟೋ ಸಾರಿ ಪ್ರಯತ್ನ ಮಾಡಿದೆ, ಇದು ನನಗೆ ಆಗ್ಲಿಲ್ಲ. ಅವಾಗ ಗುರುಗಳು ಹೇಳ್ತಾರಂತೆ, ನೀ ತೆಗೆದುಕೊಂಡಂತ ಬಟ್ಟೆಯ ಬಣ್ಣ ಯಾವ ಕಲರ್ ಇದೆ ಅಂತ. ಅವಾಗ ಶಿಷ್ಯ ಹೇಳ್ತಾನಂತೆ, ಬಿಳಿ ಬಣ್ಣ ಇದೆ ಅಂತ. ಅವಾಗ ಗುರುಗಳು ತಮ್ಮ ಮಾತಿನ ಅರ್ಥವನ್ನು ಹೇಳ್ತಾರೆ. ಏನಂತಂದ್ರೆ, ಈಗ ನೀನು ಇದು ಮೊದಲು ಏನಾಗಿತ್ತು ಅಂತಂದ್ರೆ ಕಪ್ಪು ಇದ್ದಲಿ ಹಾಕಿರೋದ್ರಿಂದ ಇದ್ರ ಬಣ್ಣ ಕಪ್ಪಾಗಿತ್ತು. ನೀನು ಪ್ರತಿ ಸಾರಿ ಏನಂತಂದ್ರೆ ನೀರು ತುಂಬ್ಕೊಂಡ್ ಬರುವಾಗ ಏನಾಗಿತ್ತು ಅಂತಂದ್ರೆ ಪ್ರತಿ ಸಾರಿ ತನ್ನ ಕೊಳೆಯನ್ನ ಕಳ್ಕೊಂಡು ಈಗ ಏನಪ್ಪಾ ಅಂತಂದ್ರೆ ಬಿಳಿ ಬಣ್ಣದ್ದಾಗಿ ಪರಿವರ್ತನೆಗೊಂಡೈತಿ. ಅಂದ್ರೆ ನಾವು ಓದುವಂತಹ ಓದು ನಮ್ಗ ಒಂದೇ ಸಾರಿ ಓದಿದಾಗ ಏನಪ್ಪಾ ಅಂತಂದ್ರೆ ನೆನಪಿರ್ಲಾರ್ದೇ ಇರ್ಬೋದು, ಆದ್ರೆ ನಾವು ಓದಿದಂತಹ ಓದು ನಮ್ಮ ಸುಪ್ತ ಮನಸ್ಸಿನಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಉಳ್ಕೊಂಡು ಅದು ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ಅದು ಸಹಾಯಕ್ಕೆ ಬರ್ತೈತಿ. ಓಕೆ, ಎಷ್ಟೋ ಸಾರಿ ನಾವೇನಪ್ಪಾ ಅಂದ್ರೆ ನಮ್ಮ ಒಂದು ಜೀವನದಲ್ಲಿ ನಾವೇನಂದ್ರೆ ಎಷ್ಟೋ ನಿರ್ಧಾರಗಳನ್ನ ನಾವು ನಮ್ಗೆ ಗೊತ್ತಿಲ್ಲಾರ್ದಂಗೆ ತಗೋತಿರ್ತೀವಿ. ಇದಕ್ಕೆ ಕಾರಣ ನಾವು ಓದಿದಂತ ಓದಾಗಿರ್ತೈತಿ. ನಾವು ಕನ್ನಡ, ಇಂಗ್ಲಿಷ್, ಹಿಂದಿಗಳಲ್ಲಿ ಓದಿದಂತಹ ಸಾಹಿತ್ಯ ಆಗಿರ್ಬೋದು, ಅಥವಾ ವಿಜ್ಞಾನದಲ್ಲಿ ಓದಿರುವಂತಹ ಒಂದು ಚಟುವಟಿಕೆಗಳಾಗಿರ್ಬೋದು, ಅಥವಾ ಸಮಾಜದಲ್ಲಿ ಓದಿರುವಂತಹ ಇತಿಹಾಸ, ಭೂಗೋಳ ಆಗಿರ್ಬೋದು, ಅಥವಾ ಗಣಿತದಲ್ಲಿ ಓದುವಂತಹ ಸೂತ್ರಗಳು ಹಾಗೂ ಬಿಡಿಸುವಂತಹ ಲೆಕ್ಕಗಳು ಏನಪ್ಪಾ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ನಮ್ಗೆ ಗೊತ್ತಿರಲಾರ್ದು ಏನಪ್ಪಾ ಅಂತಂದ್ರೆ ಸಹಾಯಕ್ಕೆ ಬಂದಿರ್ತಾವೆ. ಸೊ ಇದನ್ನ ನೀವು ಏನಪ್ಪಾ ಅಂತಂದ್ರೆ ಯೋಚಿಸಿ. ಓದಿ ಉದ್ಧಾರದವರು ಒಬ್ಬರಿಲ್ಲ, ಬಹಳಷ್ಟು ಜನ ಇದ್ದಾರೆ.